ಗುರುಜಿ ಇನ್ನೊಬ್ರು ಕಾಲರ್ ಇದ್ದಾರೆ, ವಿಶ್ವನಾಥ್ ಅಂತ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಮಾರ್ಚ್ 11, 1992. ಮಾರ್ಚ್ 11, 1992. ಓಕೆ. ಹುಟ್ಟಿದ ಟೈಮಿಂಗ್ಸ್ ಹೇಳಿ ಸರ್. ಬೆಳಿಗ್ಗೆ 8:20. ಹುಟ್ಟಿದ ಸ್ಥಳ ಯಾವುದು? ಬೆಂಗಳೂರಿಗೆ. ಓಕೆ, ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ ಸರ್. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ ಸರ್. ಯಾವಾಗ ಒಂದು ಒಳ್ಳೆ ಕೆಲಸ ಸಿಗ್ಬೋದು, ಉದ್ಯೋಗದಲ್ಲಿ ಯಾವಾಗ ಬೆಳವಣಿಗೆ ಮಾಡ್ಬೋದು ಅಂತ ಹೇಳ್ಬೇಕು. ಓಕೆ. ಸೊ ಈಗ ನಿಮ್ಮ ಪ್ರಶ್ನೆ ಇಲ್ಲಿ ಗ್ರೋತ್ ಆಗ್ತಾ ಇಲ್ಲ, ಯಾವಾಗ ಗ್ರೋತ್ ಆಗುತ್ತೆ, ಯಾವಾಗ ಸ್ಟೆಬಿಲಿಟಿ ಬರುತ್ತೆ ಅನ್ನೋದಲ್ವಾ? ಓಕೆ ನೋಡಿ, ಇವಾಗ ನೀವು ನಡೀತಾ ಇರೋಂಥ ದಶಾಭುಕ್ತಿಗಳು ನಾವು ನೋಡಿದಲ್ಲಿ ಈಗ ನಿಮಗೆ ಗುರುದಶೆ ಸ್ಟಾರ್ಟ್ ಆಗಿದೆ. 2023 ಅಕ್ಟೋಬರಿಂದ ಗುರುದಶೆ ಸ್ಟಾರ್ಟ್ ಆಗಿದೆ. 2025 ಡಿಸೆಂಬರ್ವರೆಗೂ ಗುರುದಶ ಗುರುಭುಕ್ತಿ ನಡೀತಾ ಇರುತ್ತೆ. ಸೊ ಜಾತಕದಲ್ಲಿ ಗುರು ವಕ್ರಿ ಆಗಿದೆ ನಿಮಗೆ ಇವತ್ತು. ಜಾತಕದಲ್ಲಿರುವಂಥದ್ದು ನಿಮ್ಮ ಲಗ್ನ ಬಂದು ಮೀನ ಲಗ್ನ ಆಗುತ್ತೆ. ಕರ್ಮಸ್ಥಾನಾಧಿಪತಿ ಗುರು ಆಗ್ತಾನೆ, ಉದ್ಯೋಗ ಸ್ಥಾನಾಧಿಪತಿ ಗುರು ಆಗಿ 6ನೇ ಮನೆಯಲ್ಲಿ ವಕ್ರಿ ಆಗಿದ್ದಾನೆ. ಸೊ ಈಗಾಗಲೇ ಇವತ್ತೇನೋ ಗೊತ್ತಿಲ್ಲ, ಒಂದು ಕೋಇನ್ಸಿಡೆನ್ಸು, ಕರೆ ಮಾಡಿದವ್ರಿಗೆಲ್ರಿಗೂ ಸಹ ಗುರುವಿನ ಸಮಸ್ಯೆನೇ ಇದೆ ಇವತ್ತಿನ ದಿವಸ. ಸೊ ನಿಮಗೂ ಸಹ ಅದೇ ಗೋಚರವಾಗ್ತಾ ಇದೆ. ಗುರು ನಿಮಗೆ 6ನೇ ಮನೆಯಲ್ಲಿ ಅಂದರೆ ಋಣಸ್ಥಾನದಲ್ಲಿ, ಶತ್ರುಸ್ಥಾನದಲ್ಲಿ ಗುರು ವಕ್ರಿ ಆಗಿರೋದ್ರಿಂದ ಸೊ ಉದ್ಯೋಗ ಸ್ಥಾನದಲ್ಲಿ ಕಿರಿಕಿರಿ, ಅಭಿವೃದ್ಧಿ ಆಗೋದಕ್ಕೆ ತೊಂದರೆಗಳು, ಸ್ವಲ್ಪ ನಿಮ್ಮ ಸುಪೀರಿಯರ್ಸಿಂದ ಪ್ರೆಷರ್ಸು ಇವೆಲ್ಲವೂ ಕಾಣಿಸ್ತಾ ಇದೆ. ಸೊ ನೀವು ಪರಿಹಾರ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಏನಂತಂದರೆ, ಮೊದಲನೇದಾಗಿ ಯೆಲ್ಲೋ ಸಫೈರ್ ಕನಕಪುಷ್ಯ ರಾಗ ಒಂದು 4 ರಿಂದ 5 ಕ್ಯಾರೆಟ್ ಒಳ್ಳೆ ಫಸ್ಟ್ ಗ್ರೇಡ್ ಸ್ಟೋನ್ನ ತೊಗೊಂಡು ಬಂಗಾರದಲ್ಲಿ ಮಾಡಿಸಿ ಬಲಗೈನಲ್ಲಿ ಧಾರಣೆಯನ್ನು ಮಾಡ್ಕೊಳ್ಳಿ, ಆಯಿತಾ? ಇದ್ರ ಜೊತೆಯಲ್ಲಿ ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ ಅಂತ ಒಂದು ಬರುತ್ತೆ. ಇದನ್ನಾಗಲಿ ಪೈರೈಟ್ ಬ್ರೇಸ್ಲೆಟ್ ಆಗಲಿ ಇದನ್ನು ನೀವು ಎಡಗೈನಲ್ಲಿ ಧಾರಣೆ ಹಾಕ್ಕೊಳ್ಳಿ, ನಿಮ್ಮ ಕೈ ಸುತ್ತ ರಿಸ್ಟ್ಗೆ ಹಾಕ್ಕೊಳ್ಳಿ ಅದನ್ನು, ಆಯಿತಾ? ನಿಮ್ಮ ನಂಬಿಕೆಯ ಗುರುಗಳ ಸನ್ನಿಧಾನದಲ್ಲಿ ಗುರು ಪೌರ್ಣಿಮೆ ದಿವಸ ಹೋಗಿ ನೀವು ಅಲ್ಲಿ ಒಂದು ಪೂಜೆ ಅಥವಾ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು, ಈಗ ಮಂತ್ರಾಲಯ ಆಗ್ಬೋದು, ಸಾಯಿಬಾಬಾ ಸನ್ನಿಧಾನ ಆಗ್ಬೋದು, ಶೃಂಗೇರಿ ಆಗ್ಬೋದು, ನಿಮಗೆ ನಂಬಿಕೆ ಇರುವಂಥ ಗುರುಗಳ ಸನ್ನಿಧಾನ ಅಂತ ಕಡೆ ಹೋಗಿ ಒಂದು ಶ್ರೀಫಲ ಅಂದರೆ ಒಂದು ತೆಂಗಿನಕಾಯಿ ಕೊಡ್ತಾರೆ. ಅಲ್ಲಿರತಕ್ಕಂಥ ಜಗದ್ಗುರುಗಳು, ಅವಧೂತರು ಒಂದು ತೆಂಗಿನಕಾಯಿನ ನಿಮ್ಗೆ ಆಶೀರ್ವಾದ ಕೊಡ್ತಾರೆ ಮಂತ್ರಾಕ್ಷತೆ ಜೊತೆಯಲ್ಲಿ. ಆ ತೆಂಗಿನಕಾಯಿ ತೊಗೊಂಡು ಬಂದು ದೇವರ ಮನೆಯಲ್ಲಿ ಸ್ಥಾಪನೆಯನ್ನು ಮಾಡಿ. ಇಷ್ಟು ಮಾಡಿ ಸದ್ಯಕ್ಕೆ ಬೇರೆ ಏನು ತೊಂದರೆ ಇಲ್ಲ ನಿಮಗೆ. ಗುರು ಅಷ್ಟಕ, ಗುರು ಅಷ್ಟೋತ್ತರ, ಬೃಹಸ್ಪತಿ ಅಷ್ಟೋತ್ತರ ಇದನ್ನು ಪ್ರತಿದಿನ ಹೇಳೋದನ್ನ ಅಥವಾ ಕೇಳೋದನ್ನ ರೂಢಿ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಧನ್ಯವಾದ ವಿಶ್ವನಾಥ್ ಅವರೇ ಕರೆ ಮಾಡಿದ್ದಕ್ಕೆ.